ನಮಸ್ಕಾರ. ನಾನು ಯಾರಂತ ಗೊತ್ತಾಗ್ಲಿಲ್ವಾ? ನಾನು ಗಾಡಿ ಹಾರಾಕಂಡ್ ನಿಂತಿದ್ ನಾವೇ, ಆದ್ರೆ ಹಾಕ್ಸಿದ್ ನಮ್ ಬಾಸು ಅಂದ್ರೆ ನಮ್ ಓನರ್. ನಮ್ ಬಾಸು ನಮ್ಮನ್ನ ಓಡಿಸಿದ್ಕಿಂತ ತಳ್ಳಿದೆ ಜಾಸ್ತಿ. ಆದ್ರೆ ಇವತ್ತು ಆಯ್ತು ಪೂಜೆ ಅಂತ ಅನ್ಬಿಟ್ಟು ನಕ್ಕನ್ ಗಂಟ ಕೊಡ್ಸವ್ರೆ. ಅಂದ್ರೆ ಫುಲ್ ಟ್ಯಾಂಕ್ ಪೆಟ್ರೋಲ್ ಮಾಡ್ಸವ್ರೆ ಅಂತ ಹೇಳಕ್ ಬಂದೆ. ಆಮೇಲೆ ಬೇರೆ ದಿನಗಳಲ್ಲಿ ನಾವು ತಿಂಗಳಾನ್ಗಟ್ಲೆ ಆದ್ರೂ ನೀರ್ನೇ ಕಾಣಲ್ಲ. ಮಳೆ ಬಂದಾಗ್ಲೇ ನಾವು ಮೈ ತಕ್ಕೋಬೇಕು. ಧೂಳು ಹಿಡಿದು ಏನು ಹ್ಯಾಂಡ್ಲು ಬಾರಿಂದ ಹಿಡಿದು ಲೆಗ್ಗಾಡ್ವರೆಗೂ ಜಾಡ್ ಕಟ್ಕೊಂಡು ಜಾಡುಗಳು ಸಂಸಾರ ಮಾಡ್ತಾ ಇರ್ತವೆ. ಆದ್ರೆ ಈಗ ಆಯ್ತು ಪೂಜೆ ಬಂತಲ್ಲ, ನಮ್ ಬಾಸು ನಿನ್ನೆ ರಾತ್ರಿಯಿಂದ ಧೂಳು ಹೊಡೆದಿದ್ದೇನೋ, ಡೌ ಸಾಂಪ ತಿಕ್ಕಿದೇನೋ, ಕಾವೇರಿ ನೀರಲ್ಲಿ ಮೈ ತೊಳೆದಿದ್ದೇನೋ, ಅಬ್ಬಾ ಫುಲ್ಲು ಗಮ 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 ಅಂತ ಇದೀವಿ. ಆಮೇಲೆ ಈ ಹೂಕೇನು ಹೊಸಿ ರೇಟ್ ಬಿದ್ದತ್ತ, 300-400 ರೂಪಾಯಿ ಹೇಳ್ತಾರೆ. ಆಮೇಲೆ ಈ ಚಿನಿ ಮಿನಿ ಪೇಪರು, ಬಾಳೆಕಂದು, ಬಲೂನು, ನಾಮ, ಅರ್ಶಿನ, ಕುಂಕುಮ ನಮ್ ಬಾಸು ಸರಿಯಾಗಿ ಖರ್ಚು ಮಾಡವ್ರೆ. ನಮ್ ಬಾಸ್ ಬಿಡಿ ಬೇರೆ ತರ ಲೆಕ್ಕಾಚಾರ. ವರ್ಷಕ್ಕೆ ಒಂದ್ಸತಿ ಪೂಜೆ ಮಾಡಿದ್ರು ಅದ್ದೂರಿಯಾಗಿ ಮಾಡ್ತಾರೆ. ವರ್ಷ ಪೂರ್ತಿ ಮೆಟ್ಲಡಿ ನಿಲ್ಸ್ಬಿಟ್ಟಿರ್ತಾರೆ, ಕ್ಯಾರೆ ಅನ್ನಲ್ಲ. ಅದ್ರ ಆಯ್ತು ಪೂಜೆ ಬಂದ್ರೆ ಹಬ್ಬರಾನೆ. ಸ್ವಲ್ಪ ಜಾತ್ರೆನೇ ಆಯ್ತು, ಇರ್ಲಿ ಬಿಡಿ ಅಡ್ಜಸ್ಟ್ ಮಾಡ್ಕೋತೀನಿ. ವರ್ಷಕ್ಕೆ ಒಂದ್ಸತಿ ಅಲ್ವಾ ಮಾಡೋದು, ಇಟ್ಸ್ ಓಕೆ. ಮನೇಲಿ ಚಿಕ್ಕದೋ ದೊಡ್ಡದೋ ಗಾಡಿ ಇದ್ರೂ ಭೇದ ಭಾವ ಮಾಡದೆ ಅಚ್ಚುಕಟ್ಟಾಗಿ ಪೂಜೆ ಮಾಡ್ತಿರಲ್ಲ ನೀವುಗಳು, ಅದೇ ನಮಗ್ ಸಂತೋಷ. ನೀವೆಲ್ರು ಮುಂದೊಂದ್ ದಿವಸ ಪೆರಾರಿ ಇಡಂಗ್ ಆಗ್ಲಿ ಅಂತ ಕೇಳ್ಕದ ದೇವ್ರಿಗೆ ನೀವೆಲ್ರಿಗೂನು ಆಯ್ತು ಪೂಜೆ ಹಬ್ಬದ ಆರ್ಥಿಕ ಶುಭಾಶಯಗಳು. ಆಮೇಲೆ ಅಣ್ಣ, ಕೆಲವ್ರು ನನ್ಕ ಅಂತಾರ ನಿಮ್ ಬಾಸ್ ದುಡ್ಡು ಇಡ್ಕೊಂಡು ನೀನ್ ಶೋಕಿ ಮಾಡ್ತೀಯ ಅಂತ. ಹೌದು, ನಮ್ ಬಾಸ್ ಆರ್ಸಿ ಕಡಕ್ ನಾನಾ ಹುಟ್ಟಿರೋದು. ನೀವ್ ಯಾರಾದ್ರೂ ಹುಟ್ಟಿದ್ರೆ ಬಂದ್ ಮಾಡಿ ಶೋಕಿನ. ಏನಣ್ಣ, ಸತ್ಯನೋ ಅಲ್ಲ? ಬಾಸು ನಮ್ ಬಾಸು, ಇವ್ರ ಕೈ ಹಿಡಿದ್ರೆ ಕಾಸು.